ಟಿಪ್ಪು ಜಯಂತಿಗೆ ಮುಂದಾಯ್ತಾ ರಾಜ್ಯ ಸರ್ಕಾರ. ಅಧಿವೇಶನದ ಹೊತ್ತಲ್ಲೇ ಮತ್ತೊಂದು ವಿವಾದ, ಘರ್ಷಣೆ, ಗಲಾಟೆಗೆ ನಾಂದಿ ಹಾಡುತ್ತಾ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಮತ್ತೆ ಬಂದ ಟಿಪ್ಪು. ಸರ್ಕಾರದಲ್ಲಿ ಯಾವ್ಯಾವಾಗ ಈ ಟಿಪ್ಪು ಎದ್ದು ಬರಬೇಕಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಟಿಪ್ಪು ಸುಲ್ತಾನ 1799ರಲ್ಲಿ ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ 4ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ ಆತ ಕೊನೆಯುಸಿರೆಳಿತಾನೆ. ಸಮಾಧಿಯಲ್ಲಿರ್ತಕ್ಕಂತಹ ಟಿಪ್ಪು ಅದೆಷ್ಟು ಬಾರಿ ಆ ಸಮಾಧಿಯಿಂದ ಆತನನ್ನು ಮೇಲೆ ತಂದು ಆತನಿಗೆ ಈಗ ನ್ಯಾಯ ಅನ್ಯಾಯದ ತೀರ್ಪುಗಳನ್ನು ಕೊಡ್ತಾ ಕೂರಬೇಕು ಗೊತ್ತಿಲ್ಲ. ಟಿಪ್ಪು ಇತಿಹಾಸದ ಭಾಗ, ಕರ್ನಾಟಕದ ಇತಿಹಾಸದಲ್ಲಿ ಟಿಪ್ಪು ಒಂದು ಭಾಗ. ಆದರೆ ಟಿಪ್ಪು ಹೆಸರಿನಲ್ಲಿ ನಡೀತಾ ಇರುವಂಥ ರಾಜಕೀಯದ ಜಟಾಪಟಿ ಮಾತ್ರ ಅದು ನಾನ್ ಸ್ಟಾಪ್ ಆಗಿ ಮುಂದುವರಿತಿದೆ. ಒಂದೊಂದು ಸಣ್ಣ ಸಣ್ಣ ಇಂಟರ್ವಲನ್ನು ತೆಗೆದುಕೊಳ್ತಾ ಇದೆ ಬಿಟ್ಟರೆ ನಂತರ ಅದೇ ಸ್ವರೂಪದಲ್ಲಿ ಒಂದು ಕಡೆಯಲ್ಲಿ ಟಿಪ್ಪುವಿನ ಗುಣಗಾನ, ಮತ್ತೊಂದು ಕಡೆಯಿಂದ ಟಿಪ್ಪುವಿನ ಅಪಮಾನ, ಇವೆರಡೂ ಕೂಡ ಜೊತೆಗೇನೆ ಸಾಗ್ತಾ ಇರೋದು. ಟಿಪ್ಪು ಜಯಂತಿಗೆ ಮತ್ತೆ ಕಾಂಗ್ರೆಸ್ ಶಾಸಕ ಪ್ರಸ್ತಾಪವನ್ನು ಮಾಡಿದ್ದಾರೆ. ಏನಾದರೂ ಪ್ರಸ್ತಾಪ ಮಾಡಿದರೆ ಸರ್ಕಾರಕ್ಕೆ ಹೇಳಿ ಸರ್ಕಾರನೇ ಪ್ರಸ್ತಾಪ ಮಾಡಬೇಕಾಗಿತ್ತು. ಆದರೆ ಶಾಸಕ ತನ್ನ ಕ್ಷೇತ್ರಕ್ಕೆ ದಲ್ಲಿರುವಂತಹ ಜನರನ್ನು ಖುಷಿಪಡಿಸೋದಕ್ಕೆ ಯಾವ ಕಾರಣಕ್ಕೂ ಗೊತ್ತಿಲ್ಲ. ಆದರೆ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ. ಅಧಿವೇಶನದಲ್ಲೇ ಮತ್ತೊಂದು ಸಂಘರ್ಷಕ್ಕೂ ಕೂಡ ಇದು ನಾಂದಿಯನ್ನು ಹಾಡಿದೆ. ಬಿಜೆಪಿ ತರಾಟೆಗೆ ತೆಗೆದುಕೊಳ್ತಾ ಇದೆ. ಸರ್ಕಾರ ಹೇಳ್ತಾ ಇದೆ ಅಂತ ಚಿಂತನೆಯೇ ನಮ್ಮಲ್ಲಿ ಇಲ್ಲ ಅಂತ ಹೇಳಿದೆ. ನೋಡಿ, ಯಾವ ಸರ್ಕಾರ ಟಿಪ್ಪುವನ್ನು ಎಳೆದು ತಂದು ಜಯಂತಿ ಆಚರಿಸಿ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಮಾಡ್ತು, ಅದೇ ಸರ್ಕಾರ ಈಗ ಹೇಳ್ತಾ ಇದೆ ಆ ಚಿಂತನೆಯೇ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದೆ. ಇದು ಸದ್ಯಕ್ಕೆ ಟಿಪ್ಪುವಿನ ಪರಿಸ್ಥಿತಿ. ಟಿಪ್ಪು ಜಟಾಪಟಿ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಯಾಕಂದರೆ ರಾಜ್ಯ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆಗೆ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ವಿಜಯಾನಂದ ಕಾಶಪ್ಪನವರು ಹುನಗುಂದ ಶಾಸಕರು ಇಂಥದ್ದೊಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದು 2014ರಲ್ಲಿ ಸಿದ್ದರಾಮಯ್ಯನವರು ಆರಂಭಿಸಿದ್ದಂತಹ ಕಾರ್ಯಕ್ರಮ ಆಗಿತ್ತು. ಟಿಪ್ಪು ಜಯಂತಿಯನ್ನು ಅಧಿಕೃತವಾಗಿ ಆಚರಿಸುವಂತಹ ಕಾರ್ಯಕ್ರಮ ಆಗಿತ್ತು. ಅಧಿವೇಶನದಲ್ಲಿ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆ ಮೂಲಕವಾಗಿ ಗಮನ ಸೆಳೆಯುವ ಸೂಚನೆಯ ವೇಳೆ ಪ್ರಸ್ತಾಪಕ್ಕೆ ವಿಧಾನಸಭೆ ಕಾರ್ಯಕಲಾಪ ಸೂಚಿಯಲ್ಲಿ ಇದನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಟಿಪ್ಪು ಜಯಂತಿಯನ್ನು ಆಚರಿಸಬೇಕು, ಇದು ವಿಜಯಾನಂದ ಕಾಶಪ್ಪನವರ ಆಸೆ, ಆಕಾಂಕ್ಷೆ. ಹಲವು ವರ್ಷಗಳಿಂದ ತಣ್ಣಗಾಗಿದ್ದ ಟಿಪ್ಪು ಜಯಂತಿ ಆಚರಣೆ ವಿವಾದ ಮತ್ತೆ ಭುಗಿಲೇಳುವ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಮೊನ್ನೆ ನವೆಂಬರ್ ತಿಂಗಳಲ್ಲಿ ಕಳೆದು ಹೋಯಿತು. ಯಾಕೆಂದರೆ ನವೆಂಬರ್ ತಿಂಗಳಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸ್ತಾ ಇದ್ರು. ಆದರೆ ಈ ವರ್ಷವೂ ಆಚರಿಸಿಲ್ಲ, ಕಳೆದ 2 ವರ್ಷಗಳಲ್ಲೂ ಕೂಡ ಆಚರಿಸಿಲ್ಲ. ಹೀಗಿರುವಾಗ ಅಧಿವೇಶನದಲ್ಲಿ ಟಿಪ್ಪು ಜಯಂತಿ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಹಿಂದೆ ಬಿಜೆಪಿ ಸರ್ಕಾರ 2019ರಲ್ಲಿ ಇದಕ್ಕೆ ಬ್ರೇಕ್ ಹಾಕಿತ್ತು. ಟಿಪ್ಪು ಜಯಂತಿ 5 ವರ್ಷಕ್ಕೆ ಸೀಮಿತಗೊಂಡಿತ್ತು. ಟಿಪ್ಪು ಹುಟ್ಟಿದ ಹಬ್ಬವನ್ನು ಆಚರಿಸುವಂತಹ ಕೆಲಸವನ್ನು ಸರ್ಕಾರ ಮಾಡೋದಕ್ಕೆ ಹೊರಟಿತ್ತು. ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಏನು ಹೇಳ್ತಿದ್ದಾರೆ, ಅದಕ್ಕೆ ವಿಜಯಾನಂದ ಕಾಶಪ್ಪನವರು ತಮ್ಮ ನಿಲುವಿಗೆ ಹೇಗೆ ಸಮರ್ಥನೆಯನ್ನು ಕೊಡ್ತಾ ಬಿಜೆಪಿಯವರಿಗೆ ಟಾಂಗ್ ಕೊಟ್ಟಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಈ ಟಿಪ್ಪು ಮತ ಅಂದ, ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ್ದಾನೆ, ಕೊಂದಿದ್ದಾನೆ. ಕೊಡಗಲ್ಲಿ ಅದಕ್ಕೆ ಸಾಕ್ಷಿ ಇದೆ, ಮಂಡ್ಯದಲ್ಲಿ ಸಾಕ್ಷಿ ಇದೆ. ಮೈಸೂರು ಅರಸರು ಈ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದಾರೆ, ಅವ್ರನ್ನ ಜೈಲಲ್ಲಿ ಇಟ್ಟಿದ್ರು ಇವರು. ಇಂಥ ಮನೆ ಆಳ ಟಿಪ್ಪು ಮತ್ತು ಹೈದರಾಲಿನ ನೆನಪು ಮಾಡ್ಕೊಳ್ಳೋದು ತಪ್ಪು. ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ನೋಡಿ, ಅವ್ರು ಬೇಕಾದ್ರೆ ಹೇಳ್ತಾರ್ರಿ, ಇವರೇ ಪಠ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದೇ ಬಂದಿದ್ವಿ. ನಾವು ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, ಬಿಜೆಪಿಯವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ ಹೇಳ್ರಿ. ಈ ಸರ್ಕಾರವೇ ಟಿಪ್ಪು ಸರ್ಕಾರ. ಇನ್ನು ಬರ್ತ್ಡೇ ಹುಟ್ಟು ಹಬ್ಬ ಮಾಡ್ತೀವಿ, ಅದಕ್ಕೆ ಚರ್ಚೆ ಆಗ್ಬೇಕು ಅನ್ನೋದು ಏನ್ ಉಳಿದದೆ ಅವರಲ್ಲಿ? ಟಿಪ್ಪು ಸರ್ಕಾರ ಟಿಪ್ಪು ಬರ್ತ್ಡೇ ಮಾಡಿದ ಇನ್ಯಾರ್ದು ಮಾಡ್ತದೆ? ಬಸವಣ್ಣಂದು ಮಾಡ್ತದ? ಮಾಡೋದಿಲ್ಲ. ಅಂಬೇಡ್ಕರ್ ಅವ್ರದ್ದು ಮಾಡ್ತದ? ಮಾಡೋದಿಲ್ಲ. ಅದು ಟಿಪ್ಪುದೇ ಮಾಡ್ತದೆ. ಬೇಕಾದಾಗ ಇದೇ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಟಿಪ್ಪುನ ಕಡ್ಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತಾ? ಈಗ ಬೇಡಾಗಿದ್ಯಾ? ಸುಮ್ಮನೆ ವಿವಾದಾತ್ಮಕವಾಗಿ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿಲ್ವಾ ಅಲ್ಪಸಂಖ್ಯಾತರು, ಮುಸ್ಲಿಂ ಬಂಧುಗಳು?
ಸುಮ್ಮನೆ ಮಾತಾಡ. ಅಶೋಕ್ ಅವರು ಹೇಳ್ತಾ ಇದ್ರು ಟಿಪ್ಪು ಮತ ಅಂದ, ಆತ ಲಕ್ಷಾಂತರ ಜನರನ್ನು ಕೊಂದಿದೆ ಅಂತ. ಇದೇ ಅಶೋಕ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಟಿಪ್ಪು ಜಯಂತಿ ದಿವಸ ಟಿಪ್ಪುವಿನ ಪೇಟದ ಶೈಲಿಯ ಕಿರೀಟವನ್ನು ತಲೆಯ ಮೇಲೆ ಇಟ್ಟುಕೊಂಡು ಜಯಂತಿಯಲ್ಲಿ ಆಚರಿಸಿದ್ದು ಕೂಡ ಇತಿಹಾಸದ ಭಾಗವೇ. ಇವೆಲ್ಲವೂ ಕೂಡ ಇತಿಹಾಸ ಅಂದರೆ ಅವರವರ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ಳುವಂತಹ ಇತಿಹಾಸ ಆಗೋಗಿದೆ. ಇಲ್ಲಿ ಇದೇ ಕಾರಣಕ್ಕಾಗಿ ನೋಡಿ, ಹೇಗೆ ಯಡಿಯೂರಪ್ಪನವರು ಟಿಪ್ಪುವಿನ ಸ್ವರೂಪದ ಒಂದು ಕಿರೀಟದ ಸ್ವರೂಪವನ್ನು ಅವರು ಕೂಡ ಧರಿಸಿದರು. ಯಾಕಂದರೆ ಅದು ಮುಸ್ಲಿಂ ಸಮುದಾಯದವರು ಟಿಪ್ಪುವನ್ನು ನೆನಪು ಮಾಡಿಕೊಳ್ಳುವಂತಹ ರೀತಿಯೂ ಕೂಡ ಆಗಿದೆ. 2014ರಿಂದ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸಲಾಯಿತು. 2014 ನವೆಂಬರ್ ತಿಂಗಳಿನಲ್ಲಿ ಆಚರಿಸಿದರು. ಟಿಪ್ಪು ಜಯಂತಿಗೆ ಬಿಜೆಪಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಬಿಜೆಪಿ ಬಹಳ ದೊಡ್ಡದಾದಂತಹ ಹೋರಾಟವನ್ನು ರಾಜ್ಯವ್ಯಾಪಿ ಸಂಘಟಿಸಿತ್ತು. ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ದೊಡ್ಡ ಹೋರಾಟ ನಡೆಯಿತು, ಮಂಗಳೂರಿನಲ್ಲಿ ನಡೆಯಿತು, ಚಿತ್ರದುರ್ಗದಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಚಿತ್ರದುರ್ಗದಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಲೀಡ್ ಮಾಡಿದರು. ಅವಾಗ ಮಡಿಕೇರಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘರ್ಷದ ವಾತಾವರಣವೂ ಕೂಡ ನಿರ್ಮಾಣ ಆಗಿತ್ತು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಟಿಪ್ಪು ಜಯಂತಿಯನ್ನು ಆಚರಿಸಬಾರ್ದು ಅನ್ನೋಂಥೇಳಿ ಕೊಡಗಿನ ಜನ ತಮ್ಮದೇ ಆದಂತಹ ಕಾರಣಗಳನ್ನು ಇತಿಹಾಸದ ಭಾಗವಾಗಿ ಟಿಪ್ಪುವನ್ನು ವಿರೋಧಿಸ್ತಾ ಬಂದಿದ್ದಾರೆ ಮತ್ತು ಅದನ್ನು ಈಗಿನ ಪೀಳಿಗೆಯೂ ಕೂಡ ವಿರೋಧಿಸ್ತಾ ಇದೆ. ಮಡಿಕೇರಿಯಲ್ಲಿ ಪರ ವಿರೋಧ ಪ್ರತಿಭಟನೆಯ ವೇಳೆ 3 ಮೃತಪಟ್ಟಿದ್ರು. ನೋಡಿ, ಒಂದು ಜಯಂತಿ ಆಚರಣೆಯ ಹೆಸರಿನಲ್ಲಿ 3 ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬರು VHPಯ ಕುಟ್ಟಪ್ಪ, ಹಾಗೆ ಇನ್ನೋರ್ವ ರಾಜು ಅನ್ನೋರು ಮತ್ತು ಸಾವುಲ್ ಹಮೀದ್ ಅನ್ನುವಂತಹ ವ್ಯಕ್ತಿ. ಹೀಗೆ 3 ಸಾವಿಗೀಡಾದರು ಈ ಟಿಪ್ಪು ಜಯಂತಿ ಆಚರಣೆಯ ಸಂದರ್ಭಗಳಲ್ಲಿ ನಡೆದಂತಹ ಘರ್ಷಣೆಗಳಿಂದಾಗಿ. 2014 ಚುನಾವಣೆಗೂ ಕೂಡ ಟಿಪ್ಪು ಜಯಂತಿ ಅತಿ ದೊಡ್ಡ ಅಸ್ತ್ರವಾಗಿತ್ತು. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಪ್ರಯೋಗ ಆಗಿರುವಂತಹ ಅತ್ಯಂತ ದೊಡ್ಡ ಅಸ್ತ್ರ ಯಾವುದಾಗಿತ್ತು 2018ರಲ್ಲಿ ಅಂತ ಹೇಳಿದ್ರೆ ಅದು ಟಿಪ್ಪು ಜಯಂತಿ. 2019ರಲ್ಲಿ ಟಿಪ್ಪು ಜಯಂತಿಯನ್ನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದನ್ನು ರದ್ದು ಮಾಡಿತು. ಹೀಗೆ ಟಿಪ್ಪು ಜಯಂತಿ ಅಲ್ಲಿಗೆ ರದ್ದಾಗಿತ್ತು. ಮತ್ತೆ ಟಿಪ್ಪು ಯಥಾಪ್ರಕಾರವಾಗಿ ಸರ್ಕಾರದ ಆಚರಣೆಗಳಿಂದ ಮುಕ್ತನಾಗಿ ತನ್ನ ಗೋರಿ ಸೇರಿಕೊಂಡಿದ್ದ. ಆದರೆ ಈಗ ಮತ್ತೆ ಟಿಪ್ಪುವನ್ನು ಮತ್ತೆ ಎತ್ತುತ್ತಿರುವಂತಹ ಪ್ರಯತ್ನವನ್ನು ಸರ್ಕಾರದ ಕಡೆಯಿಂದ ಓರ್ವ ಶಾಸಕ ಶುರು ಮಾಡಿದ್ದಾರೆ. ಬಿಜೆಪಿಯವರು ಕೂಡ ಯಥಾಪ್ರಕಾರ ಅದನ್ನು ವಿರೋಧ ಮಾಡೋದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಜಟಾಪಟಿಯಲ್ಲಿ ಯಾವ ಸ್ವರೂಪದಲ್ಲಿ ಇವರು ಟಿಪ್ಪು ಜಯಂತಿನ ಆಚರಿಸ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು.